ಮೂರು ಜನ ಗೆದ್ದರು. ಪುತ್ತೂರು ಮಂಜುನಾಥ್ ನಾಣಸ್ವಾಮಿ ಅವರು, ರೂಪಾ ಶಶಿಧರ್ ಅವರು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ 3 ಬಾರಿ ಗೆದ್ದವರು. ನಮ್ಮ ಪ್ರದೀಪ್ ಈಶ್ವರ್ ಅವರು ಅಲ್ವಾ, MC ಸುಧಾಕರ್ ಅವರು, ಆಯಿತಾ, ಸುಧಾಕರ್ ಅವರು ಕೊಟ್ಟಿದ್ದಾರೆ. ಆದರೆ ನಮ್ಮ ಪುಟ್ಟೇಗೌಡರು, ಇವರು ಪುಟ್ಟಸ್ವಾಮಿ ಗೌಡರು, ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಕೂಡ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ವಾ. 4 + 3 7 ಜನ ಗೆದ್ದವರು. ಪ್ರಥಮ ಬಾರಿಗೆ ಗೆದ್ದಿರಬಹುದು, ಮೊದಲನೇ ಬಾರಿಗೆ ಗೆದ್ದಿರಬಹುದು ಪ್ರದೀಪ್ ಈಶ್ವರ್ ಅವರು. ಆದರೆ ಜಾತಿವಾರು ಲೆಕ್ಕ ಹಾಕಿದಾಗ ನಮ್ಮ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರಿಗೆ ಕೊಡಬಹುದು. ಯಾಕೆ ಅಂದರೆ ನಮಗೆ ಇವತ್ತು ಒಂದು ಮಂತ್ರಿ ಇಲ್ಲ, 2 ಜಿಲ್ಲೆಗಳಿಗೆ ಒಂದು ಮಂತ್ರಿ ಇಲ್ಲ ಅಂದರೆ ಬಹಳ ದುಃಖಕರ ಸಂಗತಿ. ಮಾನ್ಯ ಸುಬ್ಬಾರೆಡ್ಡಿ ಅವ್ರಿಗಾಗಿರ್ಬಹುದು, ಇಲ್ಲ ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗಾಗಿರ್ಬೋದು, ಕೊಟ್ಟರೆ ಒಳ್ಳೆಯದು. ಕಾಂಗ್ರೆಸ್ ಮತ ಕೊಟ್ಟು ಇಲ್ಲಿ ಗೆಲ್ಲಿಸಿದ್ದಾರೆ ಅಂದರೆ ಇಲ್ಲಿನ ಸ್ಥಳೀಯರು ಯಾರಾದರೂ ಒಬ್ಬರು ಮಂತ್ರಿ ಆಗಿರಬಹುದು, ಬರಬಹುದು ಅನ್ನೋದು ಒಂದು ಅಭಿಪ್ರಾಯದಿಂದ ಕೊಟ್ಟಿದ್ರು. ಕಡೆಗಣಿಸಿದ್ದಾರೆ ನಮ್ಮ ಜಿಲ್ಲೆಗಳಿಗೆ, 2 ಜಿಲ್ಲೆಗಳಿಗೆ ಅಂತೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಅತಿ ಕುತೂಹಲ ಕೆರಳಿಸಿದ್ದಂತಹ ಸಚಿವ ಸಂಪುಟ ಏನು ಅಂತಿಮ ಪಟ್ಟಿ ಇವತ್ತು ಬಿಡುಗಡೆ ಆಗಿದೆ ಮತ್ತು ಎಲ್ಲರ ಪ್ರಮಾಣ ವಚನ ಕೂಡ ಸ್ವೀಕಾರ ಆಗಿದೆ, ಸುಮಾರು 19 ಜನದ್ದು. ಆದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವಳಿ ಜಿಲ್ಲೆಗಳಿಗೆ ಯಾವುದೇ ರೀತಿಯ ಒಂದೇ ಒಂದು ಸಚಿವ ಸ್ಥಾನ ಕೂಡ ಸಿಕ್ಕಿಲ್ಲ. ಅದ್ರ ಬಗ್ಗೆ ಊರಿನ ರಾಜಕೀಯ ಮುಖಂಡರಾಗಿ, ಮುತ್ಸದಿಗಳಾಗಿ ತಾವು ಏನು ಅಭಿಪ್ರಾಯ ಪಡ್ತೀರಾ ಸರ್? ನೋಡಿ, ವಿಶೇಷವಾಗಿ ಏನು ಗೊತ್ತಾ, ನಮ್ಮ ರಾಜ್ಯದಲ್ಲೇ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಇದು 2 ನಮ್ಮ ಅವಳಿ ಜಿಲ್ಲೆಗಳು. ಮೊದಲು ಅಖಂಡ ಕೋಲಾರ ಜಿಲ್ಲೆ ಇದ್ದಾಗ 2 ಕ್ಷೇತ್ರಗಳಿಗೆ ಒಂದೊಂದು ಮಂತ್ರಿ ಕೊಡ್ತಾಯಿದ್ರು. ಈ ಬಾರಿ ಏನಾಗಿದೆ ಅಂದರೆ 2 ಜಿಲ್ಲೆಗಳು ಸಪ್ರೇಟ್ ಆಗಿದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆಗಳಿವು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ಈ ಭಾಗದಲ್ಲಿ ಅತಿ ಹೆಚ್ಚಿನ ಕಾಂಗ್ರೆಸ್ ಶಾಸಕರು ಗೆದ್ದಿರುವಂತಹ ಜಿಲ್ಲೆ. ಯಾಕೆಂದರೆ ಕೋಲಾರಲ್ಲಿ 3 ಜನ ಗೆದ್ದವ್ರೆ. ಪುತ್ತೂರು ಮಂಜುನಾಥ್ ನಾಣಸ್ವಾಮಿ ಅವರು, ರೂಪಾ ಶಶಿಧರ್ ಅವರು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ 3 ಬಾರಿ ಗೆದ್ದವ್ರೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಅಲ್ವಾ, MC ಸುಧಾಕರ್ ಅವರು, ಆಯಿತಾ, ಸುಧಾಕರ್ ಅವರು ಕೊಟ್ಟಿದ್ದಾರೆ. ಆದರೆ ನಮ್ಮ ಪುಟ್ಟೇಗೌಡರು, ಇವರು ಪುಟ್ಟಸ್ವಾಮಿ ಗೌಡರು, ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಕೂಡ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ವಾ. 4 + 3 7 ಜನ ಗೆದ್ದವ್ರೆ. ಅತಿ ಹೆಚ್ಚಿನ ಸಮಸ್ಯೆಗಳಿರುವಂತಹ ನಮ್ಮ ಈ 2 ಜಿಲ್ಲೆ. ನನ್ನ ಪ್ರಕಾರ ಏನಿತ್ತು ಅಂದರೆ ಕನಿಷ್ಠ ಈ 2 ಜಿಲ್ಲೆಗೆ 3 ಮಂತ್ರಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇತ್ತು ನನಗೆ. ಯಾಕೆ ಅಂದರೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಗೆದ್ದಿರಬಹುದು, ಮೊದಲನೇ ಬಾರಿಗೆ ಗೆದ್ದಿರಬಹುದು ಪ್ರದೀಪ್ ಈಶ್ವರ್ ಅವರು. ಆದರೆ ಜಾತಿವಾರು ಲೆಕ್ಕ ಹಾಕಿದಾಗ ನಮ್ಮ ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರಿಗೆ ಕೊಡಬಹುದು. ಯಾಕೆ ಅಂದರೆ ಬೆಲ್ಜಿಗರು ಏಕೈಕ ಶಾಸಕ ಅಲ್ವಾ. ವಿಶೇಷವಾಗಿ ನಮ್ಮ ಸುಬ್ಬಾರೆಡ್ಡಿ ಅವರು 3 ಬಾರಿ ಗೆದ್ದವ್ರೆ. 3 ಬಾರಿ ಗೆದ್ದಾಗೂ ಕೂಡ ಅವ್ರಿಗೆ ಒಂದು ಅವಕಾಶ ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರ ಈ 2 ಜಿಲ್ಲೆಗಳಿಗೆ ಕಡೆಗಣಿಸಿದೆ. ಯಾಕೆ ಅಂದರೆ ಇಲ್ಲಿ ಜನ ಕಾಂಗ್ರೆಸ್ ಅಂದರೆ 2 ಬಾರಿ ಬಿಟ್ಟರೆ, ನನಗೆ ಗೊತ್ತಿದ್ದ ಹಾಗೆ, ನಾನು ಒಂದು ರಾಜಕೀಯ ಅನುಭವದಲ್ಲಿ ನಮ್ಮ ಮಾನ್ಯ ಬಚ್ಚೇಗೌಡರು, ನಮ್ಮ ಡಾಕ್ಟರ್ K ಸುಧಾಕರ್ ಅವರು BJPಯಿಂದ ಒಂದು, ಅದು ಬಿಟ್ಟರೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿರಬಹುದು, ಜನರಲ್ ಆದಮೇಲೂ ಆಗಿರಬಹುದು, ಇದು ಕಾಂಗ್ರೆಸ್ ಭದ್ರಕೋಟೆ. ಇಂಥ ಒಂದು ಭದ್ರಕೋಟೆಯಲ್ಲಿನೂ ನಮಗೆ ಇವತ್ತು ಒಂದು ಮಂತ್ರಿ ಇಲ್ಲ, 2 ಜಿಲ್ಲೆಗಳಿಗೆ ಒಂದು ಮಂತ್ರಿ ಇಲ್ಲ ಅಂದರೆ ಬಹಳ ದುಃಖಕರ ಸಂಗತಿ ಇದು. ನನ್ನ ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಏನಂದರೆ, ಕನಿಷ್ಠ ಇವಾಗಿರುವಂತಹ ಒಂದು ಏನು ಸ್ಥಾನ ಉಳಿಸ್ಕೊಂಡಿದ್ದೀರಾ ಅದನ್ನಾದರೂ ಮಾನ್ಯ ಸುಬ್ಬಾರೆಡ್ಡಿ ಅವ್ರಿಗಾಗಿರ್ಬಹುದು, ಇಲ್ಲ ನಮ್ಮ ಪ್ರದೀಪ್ ಈಶ್ವರ್ ಅವ್ರಿಗಾಗಿರ್ಬೋದು, ಕೊಟ್ಟರೆ ಒಳ್ಳೆಯದು. ಯಾಕೆ ಅಂದರೆ ಯಾರು ಮಂತ್ರಿಯಾಗಿ ಬಂದರೂ ಕೂಡ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಬಂದರೂ ಕೂಡ ಜಿಲ್ಲೆ ಮತ್ತೆ
ಕಾಂಗ್ರೆಸ್ ಭದ್ರಕೋಟೆ ಆಗೋದ್ರಲ್ಲೂ ಸಂಶಯ ಕಡಿಮೆ. ಯಾಕೆ ಅಂದರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಮತ ಕೊಟ್ಟು ಇಲ್ಲಿ ಗೆಲ್ಲಿಸಿದ್ದಾರೆ ಅಂದರೆ ಇಲ್ಲಿನ ಸ್ಥಳೀಯರು ಯಾರಾದರೂ ಒಬ್ಬರು ಮಂತ್ರಿ ಬರಬಹುದು ಅನ್ನೋದು ಒಂದು ಅಭಿಪ್ರಾಯದಿಂದ ಕೊಟ್ಟಿದ್ರು. ಆದರೆ ಇದು ಒಂದು ಕಡೆಗಣಿಸಿದ್ದಾರೆ ನಮ್ಮ ಜಿಲ್ಲೆಗಳಿಗೆ, 2 ಜಿಲ್ಲೆಗಳಿಗೆ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ.